ಎಲ್ಲರಿಗೂ ನಮಸ್ಕಾರ. ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಒಂದು ಕಪ್ಪು ಕಾಗೆ ವಾಸವಾಗಿತ್ತು. ಅದು ತುಂಬ ಸುಖಕರವಾದಂತಹ ಜೀವನವನ್ನು ನಡೆಸುತ್ತಿತ್ತು. ಆದರೆ ಕಾಗೆಯ ಬಗ್ಗೆ ತನಗೆ ಒಂದು ಅಸಹ್ಯಕರವಾದಂತಹ ಭಾವನೆ ಬಂದಿತು. ನನ್ನದು ಕಪ್ಪು ಬಣ್ಣ, ನನ್ನನ್ನು ಇಷ್ಟಪಡುವವರು ಯಾರೂ ಇಲ್ಲ ಎಂದು ತನ್ನ ಬಣ್ಣವನ್ನು ದ್ವೇಷಿಸತೊಡಗಿತು. ಆಗ ಒಂದು ಸುಂದರವಾದಂತಹ ಕೆರೆಯಲ್ಲಿ ಒಂದು ಹಂಸ ಈಜುತ್ತಿತ್ತು. ಅದನ್ನು ನೋಡಿ, ಆಹಾ, ಎಂಥ ಸುಂದರವಾದ ಬಿಳಿ ಬಣ್ಣ, ಎಷ್ಟು ಚೆನ್ನಾಗಿದೆ ಎಂದು, ಇಷ್ಟು ಸುಂದರ ಬಣ್ಣ ನನಗಿದ್ದರೆ ಹೇಗಿರುತ್ತಿತ್ತು ಎಂದು ಯೋಚಿಸತೊಡಗಿತು. ಆಗ ಹಂಸವನ್ನು ಮಾತನಾಡಿಸಲು ಒಂದು ಕೆರೆಯ ಬಳಿ ಹೋದ. ಹಂಸ ಅಣ್ಣ, ಹಂಸ ಅಣ್ಣ, ನಿನ್ನ ಬಿಳಿ ಬಣ್ಣ ಎಷ್ಟು ಸುಂದರವಾಗಿದೆ ಅಲ್ಲವೇ? ನಿನ್ನನ್ನು ಜನ ಎಲ್ಲರೂ ಇಷ್ಟಪಡುತ್ತಾರೆ ಅಲ್ಲವೇ ಎಂದು ಕೇಳಿದ. ಆಗ ಹಂಸ ಹೇಳಿತು, ಕಾಗೆಯಣ್ಣ, ನನ್ನದು ಒಂದೇ ಬಣ್ಣ, ಆದರೆ ಗಿಳಿಯಣ್ಣದು ನೋಡು, 2 ಬಣ್ಣ, ಅದೆಷ್ಟು ಸುಂದರವಾಗಿದೆ ಎಂದು ಹಂಸ ಹೇಳಿತು. ಆಗ ಕಾಗೆಗೆ, ಹೌದಲ್ಲ, ಹಂಸಕ್ಕೆ ಒಂದೇ ಬಣ್ಣ, ಆದರೆ ಗಿಳಿಗೆ 2 ಬಣ್ಣ, ಅದು ಇನ್ನೂ ಸುಂದರವಾಗಿರುತ್ತದೆ ಎಂದು ಯೋಚಿಸಿ ಮತ್ತೆ ಹಾರುತ್ತಾ ಹಾರುತ್ತಾ ಕಾಗೆ ಒಂದು ದಟ್ಟವಾದ ಕಾಡನ್ನು ಸೇರಿತು. ಆ ದಟ್ಟವಾದ ಕಾಡಿನಲ್ಲಿ ಗಿಳಿ ಹಣ್ಣನ್ನು ತಿನ್ನುತ್ತಾ ಒಂದು ಕೊಂಬೆಯ ಮೇಲೆ ಕೂತಿತ್ತು. ಆಗ ಕಾಗೆಯಣ್ಣ ಗಿಳಿಯಣ್ಣನ ಬಳಿ ಹೋದ. ಗಿಳಿಯಣ್ಣ, ಗಿಳಿಯಣ್ಣ, ನೀನು ಎಷ್ಟು ಸುಂದರವಾಗಿದ್ದೀಯ, ನಿನ್ನ ದೇಹದಲ್ಲಿ ಹಸಿರು ಮತ್ತು ಕೆಂಪು ತುಂಬ ಸುಂದರವಾಗಿದೆ, ನಿನ್ನನ್ನು ಜನ ಎಷ್ಟು ಇಷ್ಟಪಡುತ್ತಾರೆ ಅಲ್ಲವೇ ಎಂದು ಕೇಳಿತು. ಆಗ ಗಿಳಿ ಹೇಳಿತು, ಕಾಗೆಯಣ್ಣ, ಕಾಗೆಯಣ್ಣ, ನನಗೆ ಕೇವಲ 2 ಬಣ್ಣ ಇದೆ ಅಷ್ಟೇ, ಆದರೆ ನವಿಲಣ್ಣನನ್ನು ನೋಡು, ಅದಕ್ಕೆ 100 ಬಣ್ಣ ಇದೆ ಎಂದು ಗಿಳಿಯಣ್ಣ ಹೇಳಿದ. ಆಗ ಮತ್ತೆ ಕಾಗೆ ಹಾರುತ್ತಾ ಹಾರುತ್ತಾ ಒಂದು ದೊಡ್ಡದಾದಂತಹ ಕಾಡನ್ನು ಸೇರಿತು. ಆ ಕಾಡಿನಲ್ಲಿ ಒಂದು ಮರದ ರೆಂಬೆ ಮೇಲೆ ಕುಳಿತು ನೋಡುತ್ತಿತ್ತು. ಆ ಕಾಡಿನಲ್ಲಿ ಒಂದು ದೊಡ್ಡ ಬಂಗಾರದ ಪಂಜರ. ಆ ಬಂಗಾರದ ಪಂಜರದಲ್ಲಿ ನವಿಲು ರೆಕ್ಕೆ ಬಿಚ್ಚಿ ನಲಿಯುತ್ತಿತ್ತು. ಆಗ ಜನ ಎಲ್ಲರೂ ನೋಡಿ ತುಂಬ ಖುಷಿ ಪಡುತ್ತಿದ್ದರು. ಜನ ಎಲ್ಲ ಹೊರಟು ಹೋದ ಮೇಲೆ ಕಾಗೆ ಮತ್ತೆ ನವಿಲನ್ನು ಕೇಳಲು ಹೊರಟಿತು. ನವಿಲಣ್ಣ, ನವಿಲಣ್ಣ, ನಿನ್ನಲ್ಲಿ 100 ಬಣ್ಣವಿದೆ, ನೀನು ಎಷ್ಟು ಸುಂದರವಾಗಿದ್ದೀಯ, ನಿನಗೆ ಬಂಗಾರ ಪಂಜರವಿದೆ, ನಿನ್ನನ್ನು ನೋಡಲು ಜನ ಬರುತ್ತಾರೆ, ಎಷ್ಟು ಖುಷಿ ಪಡುತ್ತಾರೆ, ಆಗ ನಿನಗೆ ತುಂಬ ಸಂತೋಷವಾಗುತ್ತದೆ ಅಲ್ಲವೇ ಎಂದು ಕೇಳಿದ. ಕಾಗೆಯಣ್ಣ ಕೇಳಿದ. ಆಗ ನವಿಲಣ್ಣ, ಹೌದು ಕಾಗೆಯಣ್ಣ, ನನ್ನನ್ನು ಬಂಧಿಸಲು ಬಂಗಾರದ ಪಂಜರವಿದೆ, ನನ್ನನ್ನು ನೋಡಿ ಖುಷಿ ಪಡಲು ತುಂಬ ಜನ ಬರುತ್ತಾರೆ, ಅಲ್ಲಿ 100 ಬಣ್ಣಗಳು ಸಹ ಇವೆ, ಆದರೆ ನಿನ್ನ ಥರ ನನಗೆ ಸ್ವಾತಂತ್ರ್ಯವಿಲ್ಲ, ನಾನು ಈ ಪಂಜರದಲ್ಲಿ ಮಾತ್ರ ಇರಬೇಕು, ಆದರೆ ನಿನಗೆ ಸ್ವಾತಂತ್ರ್ಯ ಇದೆ, ಎಲ್ಲಿ ಬೇಕಾದರೂ ಓಡಾಡಬಹುದು ಎಂದು ಹೇಳಿದಾಗ ಕಾಗೆಗೆ ತುಂಬ ಖುಷಿಯಿಂದ ಬಣ್ಣಕ್ಕಿಂತ ಸ್ವಾತಂತ್ರ್ಯ ಮುಖ್ಯ ಎಂದುಕೊಂಡು ಮುಖದಲ್ಲಿ ಸಂತೋಷದ ನಗೆ ಬೀರುತ್ತಾ ಹಾರುತ್ತಾ ಹೋಗುತ್ತದೆ. ಈ ಕಥೆಯ ನೀತಿ ಪಾಠ ಏನೆಂದರೆ, ಎಲ್ಲದಕ್ಕಿಂತ ದೊಡ್ಡದಾದದ್ದು ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ಇದ್ದರೆ ನಾವು ಏನಾದರೂ ಮಾಡಬಹುದು ಎಂದು ತಿಳಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ಚಾನಲ್ ಫಾಲೋ ಆಗಿ. ಇಲ್ಲಿವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.